ನಮ್ ಸುದ್ದಿ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ನೆಲಮಂಗಲದಲ್ಲಿರುವ ಹರ್ಷ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸಂಸ್ಥೆಯಲ್ಲಿ ಆಯೋಜಿಸಲಾದ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಸೆಲೆಬ್ರೇಷನ್ ಅನ್ನು ಅದ್ದೂರಿಯಾಗಿ ಆಚರಿಸಿದರು. ಸಂದರ್ಭದಲ್ಲಿ ಶ್ರೀ ಮುದ್ರಾ ಅಕಾಡೆಮಿ ಅಧ್ಯಕ್ಷರು, ಚಲನಚಿತ್ರ ನಿರ್ದೇಶಕರು, ಖ್ಯಾತ ಗಾಯಕರು ಹಾಗೂ ನ್ಯಾಷನಲ್ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಗೀತಾ ಎಚ್ ಕೈವಾರ ಮತ್ತು ಸಮಾಜ ಸೇವಕರಾದ ಶ್ರೀಮತಿ ಸಹನಾ ಡಿ ಅವರು ಆಗಮಿಸಿದರು. ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಧ್ಯಕ್ಷರು ಹಾಗೂ ಸದಸ್ಯರ ಜೊತೆಗೂಡಿ ಡಾಕ್ಟರ್ ಗೀತಾ ಎಚ್ ಕೈವಾರ್ ಅವರು ತಮ್ಮ ಬಾಲ್ಯದ ನೆನಪನ್ನು ನೆನಪಿಸಿಕೊಂಡು ಮಕ್ಕಳಿಗೆ ಧೈರ್ಯ ಹೇಳಿದರು. ಎಲ್ರಿಗೂ ನಮಸ್ಕಾರ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಮೊದಲಿಗೆ ಈ ಶಾಲೆಯ ಫೌಂಡರ್ ಆದ ಶಿವಕುಮಾರ್ ಸರ್ ಹಾಗೂ ಗಿರಿಜಾ ಶಿವಕುಮಾರ್ ಸರ್ ಹಾಗೂ ರೆಸ್ಪೆಕ್ಟೆಡ್ ಪ್ರಿನ್ಸಿಪಾಲ್ ಪೂರ್ಣಿಮಾ ಮೇಡಮ್ಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯ ಹೃದಯಗಳಿಗೆ, ಹಿರಿಯ ಮಕ್ಕಳಿಗೆ ನಾನು ಗೀತಾ ಕೈವಾರ ನನ್ನ ಹೃದಯದಿಂದ ತಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ಕಾರ್ಯಕ್ರಮ ನಿಜವಾಗ್ಲೂ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಪೇರೆಂಟ್ಸ್ ಡೇ ಇಲ್ಲಿವರೆಗೂ ನಾನು ಇದು ನನ್ನ ಮೊದಲ ಕಾರ್ಯಕ್ರಮ. ಪೇರೆಂಟ್ಸ್ ಡೇ ಅಂತೇಳಿ ಯಾವುದಕ್ಕೂ ನಾನು ಹೋಗಿಲ್ಲ. ನಿಜಕ್ಕೂ ಗ್ರ್ಯಾಂಡ್ ಪೇರೆಂಟ್ಸ್ ಡೇ, ಅದರಲ್ಲೂ ಗ್ರ್ಯಾಂಡ್ ಪೇರೆಂಟ್ಸ್ ಡೇ. ಯಾಕಂದ್ರೆ ನೋಡಿದ್ರೆ ಇಲ್ಲಿ ವರಾಹ ರೂಪಂ ಒಬ್ಬ ಪೇರೆಂಟ್ಸ್ ಈ ಲೆವೆಲ್ಗೆ ತನ್ನ ಮೊಮ್ಮಕ್ಕಳ ಜೊತೆ ಈ ವೇದಿಕೆನ ಹಂಚ್ಕೊಂಡಿದ್ದ ರೀತಿ ಬಹಳನೇ ಖುಷಿ ಆಯ್ತು. ನಿಜವಾಗ್ಲೂ ಐ ಆಮ್ ವೆರಿ ಮಚ್ ಹ್ಯಾಪಿ. ಯಾಕಂದ್ರೆ ನಮ್ಗೆ ನಮ್ಮ ತಾತ ಅಜ್ಜಿ ಕಾಲಕ್ಕೆ ನಾವು ಏನೂ ನೋಡಿದ್ದಿಲ್ಲ. ಅವರ ಜೊತೆ ಒಂದು ಒಡಂಬಡಿಕೆನೆ ಒಂಥರ ಇತ್ತು. ಯಾಕಂದ್ರೆ ಅಲ್ಲಿ ಒಂದು ಮನೆ ಮಟ್ಟಕ್ಕೆ ಮಾತ್ರನೇ ಇತ್ತು. ಇಲ್ಲಿ ನಿಜವಾಗ್ಲೂ ಐ ಆಮ್ ವೆರಿ ಮಚ್ ಹ್ಯಾಪಿ ಸರ್. ಶಿವಕುಮಾರ್ ಸರ್, ನಿಜವಾಗ್ಲೂ ನೀವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರೋದು ನಿಜಕ್ಕೂ ಒಂದ್ ರೀತಿ ಖುಷಿ ಪಡುವಂತ ವಿಷಯ. ಎಲ್ಲ ಒಂದು ಹೃದಯಗಳಿಗೆ ಯಾವ ತರ ತಟ್ಟಿದ್ಯೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ನನಗಂತೂ ಬಹಳನೇ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಿಮ್ಮನ್ನೆಲ್ಲ ಈ ವೇದಿಕೆ ಮೇಲೆ ಮೊಮ್ಮಕ್ಕಳ ಜೊತೆ ಎಂಜಾಯ್ ಮಾಡೋದಕ್ಕೆ ಬಿಟ್ಟಿದಾರಲ್ವಾ, ಅದು ನನಗಂತೂ ತುಂಬಾನೇ ಖುಷಿ ಅನ್ನಿಸ್ತು. ಸೊ ಹಾಗಾಗಿ ಮೊದ್ಲಿಗೆ ಎಲ್ಲರೂ ಬೇರೆ ತರ ಹೇಳ್ತಿರ್ತಾರೆ. ನಿಜವಾಗ್ಲೂ ಗ್ರ್ಯಾಂಡ್ ಪೇರೆಂಟ್ಸ್ ಅಂದ್ರೆ ಅದು ಮಕ್ಕಳಿಗೆ ಅದೊಂದು ಭಾಗ್ಯ, ಒಂದು ಸಂಪತ್ತು, ಒಂದು ಆಸ್ತಿ ಅಂತಾನೆ ಹೇಳಿಕ್ ನಾನು ಇಷ್ಟಪಡ್ತೀನಿ. ಈಗಿನ ಕಾಲದಲ್ಲಿ ಮಕ್ಕಳುಗಳು ಒಂದು ಏನಾದ್ರೂ ಒಂದು ಒಳ್ಳೆಯದನ್ನ ಕಲಿತಾ ಇದ್ದಾರೆ ಅಂತಂತಂದ್ರೆ ಬಿಕಾಸ್ ತನ್ನ ಪೇರೆಂಟ್ಸ್ ನ ನೋಡಿ ಒಂದು ಒಳ್ಳೇದನ್ನ ಕೆಟ್ಟದನ್ನ ಯಾವುದನ್ನ ಆಗ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಮಕ್ಕಳುಗಳು ಬೆಳಿಬೇಕಾದ್ರೆ ಅವ್ರ ಫ್ಯೂಚರ್ನ ಗೇನ್ ಮಾಡ್ಬೇಕಾದ್ರೆ ಮೇನ್ ಆ ಪೇರೆಂಟ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ಒಬ್ಬ ಅಜ್ಜಿ ತಾತ ಮೇನ್ ಒಂದು ಫೌಂಡರ್ ಆಗಿರ್ತಾರೆ. ಮಕ್ಕಳಿಗೆ ಒಂದು ಪಾಯ ಅಂತ ಏನ್ ಕರೀತಾರೆ, ಅದು ನಿಜವಾಗ್ಲೂ ನಮ್ಮ ಈ ಒಂದು ಸಂಸ್ಕೃತಿನ ಅಷ್ಟೋ ಇಷ್ಟೋ ಈಗ ಒಂದು ನಮ್ಮ ಒಂದು ಕರ್ನಾಟಕದಲ್ಲಿ ಏನಾದ್ರೂ ಒಂದು ಅಷ್ಟೋ ಇಷ್ಟೋ ಉಳಿದಿದೆ ಅಂತಂದ್ರೆ ಬಿಕಾಸ್ ಆಫ್ ಗ್ರ್ಯಾಂಡ್ ಪೇರೆಂಟ್ಸ್. ಅವರು ಕಲಿಸಿರ್ತಕ್ಕಂತಹ ಒಂದು ಒಳ್ಳೆಯ ರೀತಿಯ ಪಾಠಗಳು ಏನಿದೆ ಅದು ಒಂದು ಪ್ರತಿಯೊಬ್ಬರ ಜೀವನದಲ್ಲೂ ನಿಜಕ್ಕೂ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಒಳ್ಳೆ ಹಾದಿಯಲ್ಲಿ ನಡೆಯೋದಕ್ಕೆ ಅದು ನಿಜವಾದ ಪೇರೆಂಟ್ಸ್ ನಮಗೆ ಕೊಟ್ಟಿರೋಂಥ ಒಂದು ಆಸ್ತಿ ಅಂತಾನೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟೊಂದು ಜನ ಇಲ್ಲಿ ಪೇರೆಂಟ್ಸ್ ಇದ್ದೀರಾ, ತನ್ನ ಮೊಮ್ಮಕ್ಕಳ ಒಂದು ಕಾರ್ಯಕ್ರಮನ ನೋಡಕ್ಕೆ ಇಲ್ಲಿ ಬಂದಿದ್ದೀರಾ. ಎಲ್ಲ ಹಿರಿಯ ಪಾದಗಳಿಗೆ ನಾನು ನನ್ನ ಪ್ರೀತಿಯ ನಮಸ್ಕಾರಗಳನ್ನ ಹೇಳ್ತೀನಿ. ಯಾಕಂದ್ರೆ ನನಗೆ ಅಜ್ಜಿ ತಾತ ಇಲ್ಲ, ಅಪ್ಪ ಅಮ್ಮನೂ ಇಲ್ಲ.
ರೀಸೆಂಟಾಗಿ ಕಳ್ಕೊಂಡೆ. ಬಟ್ ನಾನು ಬಹಳ ಸಣ್ಣ ವಯಸ್ಸಿಗೆ ನನ್ನ ತಂದೆ ನಾನು ಕಳ್ಕೊಂಡಿದ್ದೀನಿ. ಸಾರಿ, ನನಗೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಬಹಳನೇ ಖುಷಿ ಆಗ್ತಾ ಇದೆ. ಕಲಿಯುವಂತ ವಯಸ್ಸಲ್ಲಿ ಪೇರೆಂಟ್ಸ್ ಇಲ್ಲ ಅಂದಾಗ ಆಗುವಂತ ಒಂದು ನೋವು ಬಹಳನೇ ಇರುತ್ತೆ. ನಮ್ಗೆ ಅದೃಷ್ಟ ಇಲ್ಲ, ಇಷ್ಟು ಜನ ಮಕ್ಕಳುಗಳು ಈಗಿನ ಕಾಲದಲ್ಲಿ ಇಷ್ಟು ಜನ ಪೇರೆಂಟ್ಸ್ ನ ಉಳಿಸ್ಕೊಂಡಿದ್ದೀರಾ ಅನ್ನೋದು ನಿಜವಾಗ್ಲೂ ತುಂಬಾನೇ ಖುಷಿ ಕೊಡುತ್ತೆ. ನಾನು ಎಲ್ಲೋದ್ರೂ ಹೇಳ್ತಿರ್ತೀನಿ, ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ತನ್ನ ಮನೆಗಳಲ್ಲಿ ಎಲ್ಲಿ ಹೆಸರು ತಗೋಬೇಕು ಅಂದ್ರೆ ಫಸ್ಟು ತನ್ನ ಮನೆಯಲ್ಲಿ ತನ್ನ ತಂದೆ ತಾಯಿಗಳ ಹತ್ರ, ಅಜ್ಜಿ ತಾತಂದ್ರ ಹತ್ರ ಅವ್ರು ಎಸ್ ಅನ್ಸ್ಕೊಂಡ್ರೆ ಪ್ರಪಂಚದಲ್ಲಿ ಎಲ್ಲೋದ್ರೂ ಅವ್ರು ಗೆಲ್ತಾರೆ. ಯಾವುದೋ ಒಂದು ಹೆಣ್ಮಕ್ಳು ತನ್ನ ಮನೆಗೆ ಸೊಸೆಯಾಗಿ ಹೋದಾಗ ಅತ್ತೆ ಮಾವನ ಹತ್ರ ತನ್ನ ಕುಟುಂಬದಲ್ಲಿ ಆ ಪ್ರೀತಿನ ಪಡೆದಾಗ ಮಾತ್ರ ಆ ಹೆಣ್ಮಕ್ಳಿಗೆ ಒಂದು ಅರ್ಥ ಸಿಗುತ್ತೆ. ಒಬ್ಬ ಗಂಡ್ಮಗು ಮನೆ ಒಳಗಡೆ ಮಾದರಿಯಾದಾಗ ಆ ತಂದೆ ತಾಯಿಗಳ ಮುಖದಲ್ಲಿ ಖುಷಿ ನೋಡಿದಾಗ ಅವ್ರು ನಿಜಕ್ಕೂ ಸಾಧನೆ ಮಾಡಿರೋದಕ್ಕೆ ಒಂದು ಅರ್ಥ ಸಿಗುತ್ತೆ. ಈ ಎಷ್ಟೋ ಒಂದು ಮಾಹಿತಿಗಳನ್ನ ಈಗಿನ ಕಾಲದಲ್ಲಿ ನಮ್ಮ ಈ ಟೆಕ್ನಾಲಜಿ ಬಂದು ಹಾಳು ಮಾಡ್ತಾ ಇದೆ. ಪ್ರತಿಯೊಬ್ಬ ಮಕ್ಕಳುಗಳು ಈಗ ಏನಾಗ್ತಾ ಇದೆ ಅಂತಂದ್ರೆ ಮೊಬೈಲ್ಗಳನ್ನ ನೋಡಿ ಹಾಳಾಗ್ತಾ ಇದ್ದಾರೆ. ದಯವಿಟ್ಟು ಆ ಒಂದು ಅವಕಾಶನ ಪೇರೆಂಟ್ಸ್ ಕೊಡಬಾರ್ದು ಅಂತ ನಾನು ನಿಜವಾಗ್ಲೂ ತುಂಬಾ ಹೃದಯದಿಂದ ಕೇಳ್ಕೊಳ್ತೀನಿ. ಯಾಕಂದ್ರೆ ಒಂದ್ ಮೊಬೈಲ್ ಹೇಳುತ್ತೆ, ಒಂದ್ಸಲಿ ನಿನ್ನ ತಲೆ ತಗ್ಗಿಸಿ ನನ್ನನ್ನ ನೋಡಿದ್ರೆ ಲೈಫಲ್ಲಿ ನಾನು ನಿನ್ನ ತಲೆ ಎತ್ಕೊಳಕ್ಕೆ ಆಗದೆ ಇರೋ ತರ ಮಾಡ್ತೀನಿ ಅಂತ. ಆದ್ರೆ ಒಂದು ಪುಸ್ತಕನ ನನ್ನನ್ನ ನೀನ್ ಓದು, ನಿನ್ ಲೈಫಲ್ಲಿ ನಾನು ಯಾವತ್ತು ತಲೆ ಎತ್ಕೊಂಡೇ ತಿರುಗೋ ತರ ಮಾಡ್ತೀನಿ ಅಂತ ಹೇಳುತ್ತೆ. ಆ ಓದು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಆ ಪೇರೆಂಟ್ಸ್ ಇಂದ ಬರ್ತಕ್ಕಂತ ಒಂದು ಒಳ್ಳೆ ವಿಷಯಗಳು, ಮಾಹಿತಿಗಳು, ಆಗಿನ ಕಾಲದ ಒಂದು ಕಥೆಗಳು ಅವೆಲ್ಲನೇ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ ತಾತ ಅಜ್ಜಿ ಇದ್ದಾಗ ಒಂದು ಬಾಳೆ ಎಲೆ ಊಟನ ಹಾಕ್ಸಿ ನಮ್ಗೆ ಊಟ ಮಾಡಿಸ್ತಾ ಇದ್ರು. ಅವಾಗ ಆ ಒಂದು ಖುಷಿಗೆ ಬೆಲೆನೆ ಕೊಡಕ್ ಆಗ್ತಾ ಇರ್ಲಿಲ್ಲ. ಈಗ ಡಿಫ್ರೆಂಟ್ ಟೈಪ್ಸ್, ಡಿಫ್ರೆಂಟ್ ಕ್ವಾಲಿಟಿ ತಟ್ಟೆಗಳೆಲ್ಲ ಬಂದಿದೆ. ಸೊ ಅದ್ರೊಳಗೆ ನಾವೆಲ್ಲ ತುಂಬಾ ಸ್ಟ್ಯಾಂಡರ್ಡ್ ಆಗಿ ಊಟ ಮಾಡ್ತೀವಿ. ಆ ಒಂದು ಪ್ರೀತಿ, ಆ ಒಂದು ವ್ಯಾಲ್ಯೂ ಮತ್ತೆ ಆರೋಗ್ಯನೇ ಇಲ್ದಂಗೆ ಆಗ್ತಾ ಇದೆ. ಅವಾಗಿನ ಒಂದು ಪ್ರೀತಿ, ಆ ಒಂದು ಅಡಿಗೆಗಳಲ್ಲಿ ಏನಿತ್ತೋ ನನಗೆ ಗೊತ್ತಿರ್ಲಿಲ್ಲ. ಆದ್ರೆ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಆ ಅಪ್ಪ ಅಮ್ಮ ಅಜ್ಜಿ ತಾತ ಆ ಪ್ರೀತಿಯಿಂದ ತಿನ್ನಿಸ್ತಾ ಇದ್ದಿದ್ದು ತುತ್ತು ಮಾತ್ರ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಮಾದರಿಯ ತುತ್ತು, ಅಂದ್ರೆ ಒಂದು ಅಮೃತ. ಅದನ್ನ ಫೀಲ್ ಮಾಡ್ಬೇಕು. ಆ ಮಕ್ಕಳುಗಳು ಅದನ್ನ ಫೀಲ್ ಮಾಡಿದಾಗ ಮಾತ್ರ ಅದು ವ್ಯಾಲ್ಯೂ ಗೊತ್ತಾಗುತ್ತೆ. ಈಗಿನ ಕಾಲದಲ್ಲಿ ಇರುವಂತ ಒಂದು ಬಿಸಿ ಶೆಡ್ಯೂಲ್ ಎಲ್ಲರನ್ನೂ ಆ ಒಂದು ಬಾಂಧವ್ಯದಿಂದ ತೆಗೆದು ಬಿಡ್ತಾ ಇದೆ. ಆತರ ಆಗ್ಬಾರ್ದು ಅಂತ ಹೇಳ್ತೀನಿ. ಒಂದು ಈಗಿನ ಕಾಲದಲ್ಲಿ ಏನಾಗಿದೆ, ತಂದೆ ತಾಯಿ ಒಂಚೂರು ಎಜುಕೇಶನ್ ಕೊಡ್ಸಿದ ತಕ್ಷಣ ಅವ್ರದೇ ಆದ ಒಂದು ಇದ್ರಲ್ಲಿ ಹೊಟ್ಟೋಗ್ತಾ ಇದಾರೆ. ಅಂತ ಮಕ್ಕಳುಗಳಿಗೆ ನಾನು ಏನಪ್ಪ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ತಂದೆ ತಾಯಿ ಇರೋದು ನಮ್ಮ ನಿಜವಾದ ಒಂದು ಆಸ್ತಿ ಅಂದ್ರೆ ಅದು ತಂದೆ ತಾಯಿ. ತಂದೆ ತಾಯಿಗಳಿಗೆ ಒಂದು ನಿಜವಾದ ಆಸ್ತಿ ಅಂತಂದ್ರೆ ಅದು ಮಕ್ಕಳು. ನಾವು ಆ ಮಕ್ಕಳನ್ನ ಯಾವ ತರ ಒಂದು ಒಳ್ಳೆ ದಾರಿಯಲ್ಲಿ ಒಳ್ಳೇದನ್ನ ಹೇಳಿ ನಾವು ನಡೆಸ್ತೀವಿ ಅಂತ ಅಂದ್ರೆ, ನಮ್ಮ ತಂದೆ ತಾಯಿ ನನಗೆ ಏನ್ ಹೇಳ್ಕೊಟ್ಟು ನನಗ್ ಬೆಳೆಸಿದ್ದಾರೆ ಅಂತಂತಂದ್ರೆ ಇಷ್ಟೇ ಸರ್ ಹೇಳ್ತಾ ಇದ್ದಿದ್ದು. ಆದ್ರೆ ಹಸಿದು ಬಂದು ಹೊಟ್ಟೆಗೆ ಅನ್ನ ಹಾಕಿ ಯಾವತ್ತೂ ಇಲ್ಲ ಅನ್ಬೇಡಿ. ಯಾರಾದ್ರೂ ಸಹಾಯ ಅಂತ ಹೇಳಿ ಬಂದ್ರೆ ಕೈಲಾದದನ್ನ ಸಹಾಯ ಮಾಡಿ, ಬರಿಗೈಯಲ್ಲಿ ಕಳಿಸ್ಬೇಡಿ. ಇದು ನನ್ನ ತಂದೆ ನನಗೆ ಹೇಳ್ಕೊಟ್ಟ ಪಾಠ. ನಮ್ಮ ತಂದೆ ತಾಯಿ ನನಗೆ ಆಸ್ತಿ ಮಾಡ್ಕೊಟ್ಟು ಹೋಗಿದ್ದಾರೆ, ಇಲ್ಲ ಅಂತ ಹೇಳಲಿಲ್ಲ. ಆ ಆಸ್ತಿ ಯಾವ ತರದ್ದು ಅಂತ ಹೇಳಿದ್ರೆ, ನನ್ನ ತಂದೆ ಫಸ್ಟ್ ನನ್ನ ಒಂದು ಆಸ್ತಿ ಅಂದ್ರೆ ಅವ್ರು ಕೊಟ್ಟ ಒಂದು ಕೆಲಸ. ತುಂಬಾ ಸಣ್ಣ ವಯಸ್ಸು, 14 ವರ್ಷದಲ್ಲಿ ನನ್ನ ತಂದೆ ನಾನು ಕಳ್ಕೊಳ್ತೀನಿ. 5 ಜನ ಹೆಣ್ಮಕ್ಳು, ನಮ್ಮ ಮನೇಲಿ ಗಂಡ್ಮಕ್ಳು ಇಲ್ಲ, ಎಲ್ಲ 5 ಜನ ಹೆಣ್ಮಕ್ಳು ನಮ್ಮ ತಂದೆ ತಾಯಿಗೆ. ನಾ ಹುಟ್ಟೂರು ಕೈವಾರ. ಅವಾಗ ನಮ್ಮ ತಂದೆಗೆ ಹೇಳ್ತಾ ಇದ್ರು, ನಿನ್ಗೊಂದು ಗಂಡ್ಮಗು ಇಲ್ವಲ್ಲ ಅಂತ ನಮ್ಮ ಅಜ್ಜಿ ತಾತ ಹೇಳ್ತಾ ಇದ್ರು. ಆದ್ರೆ ನಮ್ಮ ತಂದೆ ಒಂದೇ ವರ್ಡ್ ಹೇಳ್ತಾ ಇದ್ರು, ನನಗೆ ಗಂಡ್ಮಕ್ಳು ಇಂಪಾರ್ಟೆಂಟ್ ಅಲ್ಲ, ಹೆಣ್ಮಕ್ಳನ್ನೇ ಗಂಡ್ಮಕ್ಳಾಗಿ ನಾನು ಬೆಳೆಸ್ತೀನಿ. ಆ ಹೆಣ್ಮಕ್ಳು ನಮ್ಮನ್ನು ಯಾವ ತರ ನೋಡ್ತಾರೆ ಅನ್ನೋದು ಇಂಪಾರ್ಟೆಂಟು. ನನ್ನ ಮಕ್ಕಳ ಮೇಲೆ ನಂಬಿಕೆ ಇದೆ ಅಂತ ನಮ್ಮ ತಂದೆ ಹೇಳ್ತಾ ಇದ್ರು. ನಾನು ಹೇಳ್ತಾ ಇದ್ದೆ ಅವಾಗ, ಯಾಕಂದ್ರೆ ಸಣ್ಣ ಹುಡುಗಾಟಗಳು ನಮ್ಗೆಲ್ಲ, ಯಾಕಂದ್ರೆ ಅದ್ರ ವ್ಯಾಲ್ಯೂ ನಮಗ್ ಗೊತ್ತಿಲ್ಲ. ಆ ಒಂದೊಂದು ಮಾತು ನನಗೆ ನಾನು ಬೆಳೆದ್ಮೇಲೆ ಅದು ನೆನಪು ಬರುತ್ತೆ. ನಮ್ಮ ತಂದೆ ಹೇಳಿದ ಮಾತುಗಳು ಅಕ್ಷರ ಸಹ ಸತ್ಯ.
ಅವರ ನಡೆದು ಬಂದ ರೀತಿ, ಅವರ ಒಂದು ಒಡನಾಟ ಹೆಂಗಿತ್ತು ಅಂದ್ರೆ ಅವ್ರ ಫ್ರೆಂಡ್ಸ್ ಜೊತೆ ಆಗ್ಬೋದು, ಆ ಒಂದು ಪಾಸಿಟಿವ್ನೆಸ್, ಅವ್ರು ಮಾತಾಡ್ತಿದ್ದಿದ್ದೇ ಪಾಸಿಟಿವ್ ವರ್ಡ್ಸ್, ಯಾವತ್ತೂ ಆಗಲ್ಲ ಅಂತ ಅನ್ಕೋಬಾರ್ದು, ಆಗತ್ತೆ ಅಂತ ಮುಂದೆ ಹೋಗ್ಬೇಕು. ಆ ಮಕ್ಕಳುಗಳನ್ನ ನಾವು ಏನ್ ಕೊಟ್ಟು ಬೆಳೆಸಿಲ್ಲ ಅಂತಂದ್ರೂ ನಿಜವಾಗ್ಲೂ ಒಂದು ಒಳ್ಳೆ ಮಾತುಗಳು, ಒಂದು ಒಳ್ಳೆ ದಾರಿಯಲ್ಲಿ ನಡೆಯುವಂತ ಒಂದು ರೀತಿ ನೀತಿ ಪಾಠಗಳನ್ನ ನಾವು ಹೇಳ್ಕೊಟ್ರೆ ಖಂಡಿತ ಆ ಮಕ್ಕಳು ಅಂತೂ ಮುಂದಿನ ಒಂದು ಭವಿಷ್ಯದ ಪ್ರಜೆಗಳೇ ಆಗ್ತಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಸಣ್ಣ ಸಣ್ಣ ಮಕ್ಕಳುಗಳಿದ್ದಾರೆ. ಆ ಮಕ್ಕಳುಗಳನ್ನ ನಾನು ಹೇಳೋದು ಅರ್ಥ ಆಗುತ್ತೋ ಇಲ್ಲೋ ಖಂಡಿತ ಗೊತ್ತಿಲ್ಲ. ಬಟ್ ಬಹಳಷ್ಟು ಪೇರೆಂಟ್ಸ್ ಕಾಣಿಸ್ತಾ ಇದ್ದೀರಾ. ನಮ್ಮನೇಲಿ ನಾನೊಂದು ಕುಟುಂಬಕ್ಕೆ ಬಂದಿದ್ದೀನಿ ಅನ್ನೋ ಒಂದು ಖುಷಿ ನನಗೆ ಆಗ್ತಾ ಇದೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ. ಸೊ ನಿಮಗೆ ನಾನು ಹೇಳೋದಿಷ್ಟೇ, ನಿಮ್ಮ ಮೊಮ್ಮಕ್ಕಳನ್ನಾಗ್ಲಿ ಮಕ್ಕಳುಗಳನ್ನಾಗ್ಲಿ ಅವ್ರಿಗೊಂದು ರೀತಿಯ ಒಂದು ಬ್ಯಾಕ್ ಬೋನ್ ಆಗಿ ತಾವು ನೀಡುವಂತ ಒಂದು ನಿಮ್ಮ ಕಾಲದ ಒಂದು ಒಳ್ಳೊಳ್ಳೆ ಮಾತುಗಳು, ಒಂದು ಒಳ್ಳೆ ದಾರಿಯಲ್ಲಿ ನಡೆಯುವಂತ ಒಂದು ಇದು ಏನು ಅತ್ಯಮೂಲ್ಯವಾದ ಒಂದು ಮಾತುಗಳು ಏನಿರುತ್ತೆ ಅದು ಒಂದು ಅವ್ರಿಗೆ ತುಂಬಾ ಮಾದರಿ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ನಮ್ಮ ಅಜ್ಜಿ ತಾತ ನನಗೆ ಹೇಳ್ತಾ ಇದ್ದಿದ್ರು ಇದನ್ನೇ, ಹಿಂಗಿರು, ಹಿಂಗ್ ಬರಿವೆ, ಹಿಂಗ್ ನಡಿಬೇಕು ಮಗ್ಳೆ, ಹಿಂಗ್ ನಡಿಬೇಕು ಮಗ್ಳೆ ಅಂತಾನೆ ಹೇಳ್ತಾ ಇದ್ರು. ಅವಾಗ ನಾನು ಅನ್ಕೊಂತಾ ಇದ್ದೆ ಇವ್ರು ಯಾಕೆ ಹಿಂಗೆ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಆಮೇಲೆ ನನ್ಗೊಂದು ಟೈಮ್ ಬಂದಾಗ ಅಂತ ಅನ್ನಿಸ್ತು, ನಮ್ಮ ಅಜ್ಜಿ ನನ್ಗೆ ಹಿಂಗ್ ಹೇಳಿದ್ರಲ್ವಾ, ನೋಡಿ ನೀನ್ ಹಿಂಗ್ ಡ್ಯಾನ್ಸ್ ಮಾಡ್ತೀಯಾ, ನೀನ್ ಹಿಂಗ್ ಡ್ಯಾನ್ಸ್ ಮಾಡಿದ್ರೆ ಹಿಂಗ್ ಡ್ಯಾನ್ಸ್ ಮಾಡಿದಾಗ ನೀನು ನೋಡು ಅಲ್ಲಷ್ಟು ಜನ ನೋಡ್ತಾರೆ, ಅವಾಗ ಕ್ಲಾಪ್ಸ್ ಹೊಡಿತಾರೆ ಅಂತ. ಆ ಕ್ಲಾಪ್ಸ್ ವ್ಯಾಲ್ಯೂವೇ ನನಗೆ ಗೊತ್ತಿರ್ಲಿಲ್ಲ. ಆಮೇಲೆ ಒಂದಿನ ಗೊತ್ತಾಯ್ತು, MS ರಾಮಯ್ಯ ಅವರು ಒಂದು ವೇದಿಕೆಗೆ ಬರ್ತಾರೆ. ಆಕ್ಚುಲಿ ಯಾವ ಕಾರ್ಯಕ್ರಮ ಕರೆದ್ರು ಅವ್ರು ಹೋಗ್ತಾ ಇರ್ಲಿಲ್ಲ. ಒಂದಿನ ನಾನು ಹಾಡ್ತಾ ಇದ್ದೀನಿ ವೇದಿಕೆ ಮೇಲೆ, ಯಾವ್ದೋ ಒಂದು ಸಾಂಗ್ಗೆ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ. ಸಡನ್ ಆಗಿ ಅವರು ಸಡನ್ ಎಂಟ್ರಿ ಕೊಡ್ತಾರೆ. ಅವಾಗ ನಮ್ಗೆ ಅವರು MS ರಾಮಯ್ಯ ಅಂತಾನೆ ಗೊತ್ತಿರ್ಲಿಲ್ಲ. ಅವರು ಎಂಟ್ರಿ ಆದಾಗ ನಾನು ಯಾರೋ ಅಪ್ಪ ಬಂದಿದ್ದಾನೆ ಬಿಡು ಅಂತ ಅನ್ಕೊಂಡು ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ. ಡ್ಯಾನ್ಸ್ ಎಲ್ಲ ಮುಗೀತು, ಎಲ್ಲರೂ ಬಹಳಷ್ಟು ಕ್ಲಾಪ್ಸ್ ಹೊಡೆದ್ರು, ನಿಲ್ತಾನೆ ಇಲ್ಲ ಕ್ಲಾಪ್ಸ್. ಯಾಕಂದ್ರೆ ಅವರು ಆತರ ಒಂದು ನೋಡಿದ್ದೇ ಇಲ್ಲ. ಆ ಕಾರ್ಯಕ್ರಮಗಳಲ್ಲಿ ನಮ್ಗೆ ಒಂದು ಮಾದರಿ ಅಂತಂದ್ರೆ ನಿಜಕ್ಕೂ ಟೀಚರ್ಸ್ ತುಂಬಾನೇ ನಿಜವಾಗ್ಲೂ ಅದಕ್ಕೆ ಗುರುದೇವೋ ಭವ ಅಂತ ಹೇಳ್ತಾರೆ. ಅವ್ರು ಎಷ್ಟು ನಮ್ಗೆ ಇನ್ಸ್ಪಿರೇಷನ್ ಕೊಡ್ತಿದ್ರು ಅಂದ್ರೆ ನಿಜವಾಗ್ಲೂ ಇಲ್ಲದೆ ಇರೋದನ್ನೆಲ್ಲ ಹುಡುಕ್ತಿದ್ರು ಅವರು. ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ತರದವ್ರು ಯಾರು ಇಲ್ವಲ್ಲ ನಮ್ಮಲ್ಲಿ, ನಾವ್ ಈ ತರ ಮಾಡಿ ಪ್ರೆಸೆಂಟೇಶನ್ ಕೊಟ್ರೆ ಎಲ್ಲರೂ ಹ್ಯಾಪಿ ಆಗಿರ್ತಾರೆ ಅನ್ನೋದು ಅವ್ರಿಗೆ ಒಂದು ಕಾನ್ಸೆಪ್ಟ್. ಅದನ್ನ ಫುಲ್ಫಿಲ್ ಮಾಡಕ್ ಯಾರೂ ಸಿಕ್ಕಿರ್ಲಿಲ್ಲ. ಅದೆಲ್ಲಾನು ನನ್ ಮೇಲೇನೆ ಅವ್ರು ಪ್ರಯೋಗ ಮಾಡಿದ್ರು. ಅಲ್ಲಿ ನಾನು ಟ್ಯಾಲೆಂಟ್ ನೋಡ್ಬಿಟ್ಟು ಎಲ್ಲಾನು ಗೀತನಿಗೆ ಮಾಡ್ಸೋಣ, ಇದು ಮಾಡಿದ್ರೆ ಚೆನ್ನಾಗಿರುತ್ತೆ. ಅವ್ರು ನಿಜವಾಗ್ಲೂ ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬ ಟೀಚರು ಯಾವ ತರ ನನ್ನನ್ನ ಬೆಳೆಸ್ಬೇಕು ಅನ್ಕೊಂಡ್ರು, ಯಾವ ತರ ನನ್ನಲ್ಲಿರೋ ಕಲೆನ ಆಚೆ ತೆಗಿಬೇಕು ಅನ್ಕೊಂಡ್ರು, ಖಂಡಿತವಾಗ್ಲೂ ಆ ಗುರುಗಳು ಎಲ್ಲಾ ತರನು ಕಲೆಗಳನ್ನ ತೆಗೆದು ಸ್ಟೇಜ್ ಮೇಲೆ ಬಿಸಾಕಿದ್ರು ಸರ್. ಅದನ್ನ ನಾನು ಸಂಪೂರ್ಣವಾಗಿ ಮುಗಿಸ್ಕೊಂಡು ಬಂದೆ. ಆ ಒಂದು ಖುಷಿ ನನಗೆ, ಆ ಒಂದು ಹೆಮ್ಮೆ ನನಗೆ ತುಂಬಾನೇ ಇದೆ. ಆ ಟೈಮಲ್ಲಿ ಅವ್ರು ಬಂದು ಕುತ್ಕೊಳ್ತಾರೆ. ಆ ಮಗು ಯಾರು ಕರೀರಿ ಅಂತ ಹೇಳ್ತಾರೆ. ಹೋಗ್ತೀನಿ ಸ್ಟೇಜ್ ಮೇಲೆ, ಅಂಕಲ್ ಅನ್ಕೊಂಡು ಹೋಗ್ತೀನಿ ಕೈ ಕಟ್ಕೊಂಡು. ಸಡನ್ ಆಗಿ ಎತ್ಕೊಂಡು ಹಗ್ ಮಾಡ್ಬಿಟ್ಟು ಮುದ್ದು ಕೊಟ್ಬಿಟ್ಟು ತೊಡೆ ಮೇಲೆ ಕೂರಿಸ್ಕೋತಾರೆ. ಆಗಿನ ಕಾಲದಲ್ಲಿ ಟೊರಿನೋ ಅಂತ ಬರ್ತಾ ಇತ್ತು ಜ್ಯೂಸು. ಆ ಒಂದು ಬಾಟಲ್ ತರಿಸ್ತಾರೆ, ನನಗೆ ಕೊಡ್ತಾರೆ, ತೊಡೆ ಮೇಲೆ ಕೂರಿಸ್ಕೊಳ್ತಾರೆ, ಕುಡಿಸ್ಬಿಟ್ಟು ಆಮೇಲೆ ಅದು ನನಗೊಂಥರ ಅನ್ಸ್ಬಿಡುತ್ತೆ, ಅದು ಕುಡಿಯೋಕ್ಕೆ ನನ್ನ ಕೈಲಿ ಆಗಿಲ್ಲ, ಏನೋ ಕೊಟ್ರಲ್ಲ ಆಯ್ತಾತ ಅನ್ಕೊಂಡು ನಾನು ಸುಮ್ಮನೆ ಆಗ್ಬಿಟ್ಟು ಒಂದು 2,000 ರೂಪಾಯಿ ಚೆಕ್ನ ಬರೆದ್ಬಿಟ್ಟು ನನ್ನ ಕೈಲಿ ಕೊಡ್ತಾರೆ. ಅದಾಗ ಚೆಕ್ ಪೇಪರ್ ಏನೋ ಆ ಕಡೆ ಈ ಕಡೆ ನೋಡ್ಕೊಂಡು ನಾನೇನ್ ಮಾಡಿದೆ, ಅದನ್ನ ಕೆಳಗೆ ಹಾಕ್ದೆ. ಏನೋ ಕೊಟ್ರು, ಅದು ವ್ಯಾಲ್ಯೂ ನನಗೆ ಗೊತ್ತಿಲ್ಲ. ಆಮೇಲೆ ನಮ್ ಸರ್ ಓಡ್ ಬಂದ್ರು, ತಗೊಂಡ್ರು ಅಂತ ಅಂದ್ಬಿಟ್ಟು ಅವರೊಂದು ಕಿವಿ ಮಾತು ಹೇಳ್ತಾರೆ, ಮುಟ್ಕೊಟ್ಬಿಟ್ಟು, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ದೆ ಅಮ್ಮ, ಅದಕ್ಕೂ ಮುಂಚೆ ಹಾಡು ಹೇಳಿದ್ ನೀನೇನಾ? ನಾನೇ ಹಾಡು ಹೇಳ್ದೆ. ಏನ್ ಹಾಡು ಹೇಳ್ದೆ? ದಾಸರ ಮನೆಯ ದಾಸ ತಾನೆಂದರು. ತುಂಬಾ ಸೊಗಸಾಗಿ ಹಾಡ್ದೆ. ಆ ಅರ್ಥ ಎಷ್ಟು ಅರ್ಥಗರ್ಭಿತವಾಗಿದೆ ಅಂತಂದ್ರೆ, ಕೈವಾರ ತಾತಯ್ಯನವರು ಬರ್ದಿರುವಂತ ಗೀತೆಗೆ ಮಾಲೂರು ಸೊಣ್ಣಪ್ಪನವರು ರಾಗ ಸಂಯೋಜನೆನ ಮಾಡಿ ಹಾಡದಂತ ಗೀತೆ ದಾಸರ ಮನೆಯ ದಾಸ ತಾನೆಂದರು ಅಂತ ಹೇಳ್ಬಿಟ್ಟು ಆ ಗೀತೆನ ನಾನು ಹಾಡಿದಾಗ ಅವ್ರು ಬಂದ್ರಂತ ಆಕ್ಚುಲಿ. ಆಮೇಲೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದಾರಂತೆ, ನಮಗ್ ಗೊತ್ತಿಲ್ಲ, ಸೊ ಯಾರು ಅವ್ರನ್ನ ಅಬ್ಸರ್ವ್ ಮಾಡಿಲ್ಲ. ಆಮೇಲೆ ನಾನು ಡ್ಯಾನ್ಸ್ ಮಾಡಿದ್ಮೇಲೆ ಅವ್ರ ವೇದಿಕೆ ಮೇಲೆ ಬರ್ತಾರೆ. ಯಾಕಂದ್ರೆ ಅಲ್ಲಿವರೆಗೂ ನಮ್ಗೆ ಅವ್ರು ಹೇಳೋವರೆಗೂ ನಮ್ಗೆ ಆ ವಿಷಯ ಗೊತ್ತಿರಲ್ಲ. ಎಷ್ಟು ಖುಷಿ ಪಟ್ರು ಅಂತಂದ್ರೆ ಅವ್ರು ಹೇಳಿದ ಮಾತುಗಳು ಇವಾಗ್ಲೂ ನನ್ನ ಕಿವಿಯಲ್ಲಿ ಹಂಗೆ ಜೈಂಕರಿಸ್ತಾ ಇದೆ. ನೀನು ಮುಂದೆ ಬೆಳೀತಾ ಈ ಒಂದು ಕಲೆಯಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕೆ ನೀನು ಹೋಗ್ತೀಯಾ, ಒಂದು ದೊಡ್ಡ ಸ್ಥಾನಮಾನ ಗೌರವಗಳನ್ನ ನೀನು ಕಾಪಾಡ್ತೀಯಾ, ನೀನ್ ಇದೇ ತರನೇ ಹಾಡ್ಬೇಕು, ಯಾವುದೇ ಕಾರಣಕ್ಕೂ ಹಾಡೋದನ್ನ ನಿಲ್ಲಿಸಬಾರದು ಅಂತ ಹೇಳ್ತಾರೆ. ಆ ಒಂದು ಮಾತು ಅವಾಗ ನನ್ಗೆ ಎಷ್ಟು ಮಟ್ಟಿಗೆ ಕಿವಿಗೆ ಹೋಯ್ತೋ ಇಲ್ವೋ ಗೊತ್ತಿಲ್ಲ. ನಾನು ಬೆಂಗಳೂರು ಸಿಟಿಗೆ ಬಂದ್ಮೇಲೆ ಆ ಕಲೆಗೆ ಎಷ್ಟು ಮರ್ಯಾದೆ ಇದೆ ಅನ್ನೋದು ಆಮೇಲೆ ನನಗೆ ಗೊತ್ತಾಯ್ತು. ಯಾಕಂದ್ರೆ ನಾನು ಅಲ್ಲಿಂದ ನನ್ನ ಜರ್ನಿನ
ಶುರು ಮಾಡೋಷ್ಟರಲ್ಲಿ ನನ್ನ ತಂದೆನ ಕಳ್ಕೊಳ್ತೀನಿ, ಎಜುಕೇಶನ್ ನಿಂತೋಗುತ್ತೆ, ಮನೆಯಲ್ಲಿ ಒತ್ತಡಗಳು ಜಾಸ್ತಿ ಆಗುತ್ತೆ. ನಂತರ ನಾನು ಬೆಂಗಳೂರು ಸಿಟಿಗೆ ಬರಬೇಕಾಗತ್ತೆ. ನನ್ನ ತಂದೆ ಜಾಬ್ ನನಗೆ ಬರುತ್ತೆ. ಆ ಜಾಬ್ಗೆ ನಾನು ಅರ್ಹಳೆ ಇರೋದಿಲ್ಲ, ಯಾಕಂದ್ರೆ ತುಂಬಾ ಸಣ್ಣ ವಯಸ್ಸು ನಂದು. ಹಂಗೂ 3 ವರ್ಷ ವೆಯ್ಟ್ ಮಾಡ್ತಾರೆ, ನನಗೇ ಜಾಬ್ ಬರುತ್ತೆ. ಅದು ನನ್ಗೆ ಇಷ್ಟ ಇಲ್ಲ. ನಾನು ಓದಿ ದೊಡ್ಡ ಇನ್ಸ್ಪೆಕ್ಟರ್ ಆಗಬೇಕು ಅನ್ನೋ ನನ್ನ ಮೈಂಡಲ್ಲಿ ಇರುತ್ತೆ. ಆದರೆ ಅದಕ್ಕೆ ನನಗೆ ಅವಕಾಶನೇ ಸಿಗಲಿಲ್ಲ. ಆಮೇಲೆ ಒಬ್ಬರು ನನಗೆ ಸಿಗ್ತಾರೆ ಬೆಂಗಳೂರಲ್ಲಿ, ಅವರೇ ಹಂಸಲೇಖ ಅವರ ಸಿಸ್ಟರು ವಿಜಯಲಕ್ಷ್ಮಿ ಅಂತ ಹೇಳ್ಬಿಟ್ಟು. ಅವ್ರು ನನಗೆ ಕೆಲವು ಮಾತುಗಳನ್ನ ಹೇಳ್ತಾರೆ. ಇಷ್ಟೆಲ್ಲ ಕಲೆ ಇರೋವಂಥ ನಿನಗೆ ಎಜುಕೇಶನ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಪ್ಪ ಇಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾರು ನಮಗೆ ಒಳ್ಳೇದನ್ನ ಹೇಳಿ ಬೆಳೆಸ್ತಾರೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟು ಅಂತ ಒಂದು ಮಾತು ಹೇಳಿದ್ದ ಆ ಗುರುಗೆ ನನ್ನ ನಮಸ್ಕಾರ.